ಈಗಾಗಲೇ ಕಳೆದ ಕ್ಲಾಸ್ನಲ್ಲಿ ನಾವು ನವೋದಯ ಗಣಿತಕ್ಕೆ ಸಂಬಂಧಪಟ್ಟಂತಹ ಹಲವಾರು ಚಾಪ್ಟರ್ಗಳನ್ನು ನಾವು ನೋಡ್ತಾ ಬಂದಿದ್ವಿ. ಈಗ ಮುಂದುವರೆದ ಚಾಪ್ಟರ್ ಯಾವುದಪ್ಪ ಅಂತಂದ್ರೆ ಅನುಪಾತ ಮತ್ತು ಸಮಾನುಪಾತ ಅಂತ ಕರಿತೀವಿ. ಇಂಗ್ಲಿಷ್ ನಲ್ಲಿ ರೇಷಿಯೋ ಅಂಡ್ ಪ್ರಪೋರ್ಷನ್ ಅಂತ ಕರಿತೀವಿ. ವಿದ್ಯಾರ್ಥಿಗಳೇ, ನಥಿಂಗ್ ಈಸ್ ಇಂಪಾಸಿಬಲ್ ಇನ್ ದ ವರ್ಲ್ಡ್ ಅಂತೆ. ಜಗತ್ತಿನಲ್ಲಿ ಸಾಧಿಸಲಾರದು ಯಾವುದೂ ಇಲ್ಲ, ಹೌದಾ? ಪ್ರತಿಯೊಬ್ಬರಿಗೂ ಕೂಡ ಏನಂತಂದ್ರೆ, ನಾನು ಒಂದು ದಿನ ನವೋದಯ ಸ್ಕೂಲ್ ಅಲ್ಲಿ ಓದಬೇಕು ಅನ್ನೋ ಒಂದು ಕನಸನ್ನ ಕಂಡಿರ್ತೀರಿ. ಆ ಕನಸು ನನಸೆ ಹಾಗೆ ಆಗುತ್ತೆ. ಆ ಕನಸು ನನಸಾಗಬೇಕಪ್ಪ ಅಂದ್ರೆ ಪ್ರತಿದಿನ ನಾವು ಮಾಡುವಂತಹ ಕ್ಲಾಸಸ್ ಗಳನ್ನ ನೀವು ಕೇಳಿದ್ದೆ ಆಯ್ತು, ಈ ನಾವು ಮಾಡುವಂತಹ ಲೆಕ್ಕಗಳನ್ನ ನೀವು ಪ್ರಾಕ್ಟೀಸ್ ಮಾಡಿದ್ದೆ ಆತಪ್ಪ ಅಂತಂದ್ರೆ 100% ಏನಂದ್ರೆ ನವೋದಯ ಎಕ್ಸಾಮ್ ನಲ್ಲಿ ನೀವು ಸಕ್ಸಸ್ ಕಾಣ್ತೀರಿ ಅಂತ ಹೇಳ್ತಾ, ವಿದ್ಯಾರ್ಥಿಗಳೇ, ಈಗ ಅನುಪಾತದಲ್ಲಿ ಯಾವ ರೀತಿ ಲೆಕ್ಕಗಳನ್ನ ಪರೀಕ್ಷೆಯಲ್ಲಿ ಕೇಳಲಾಗುತ್ತದೆ ಮತ್ತು ಯಾವ ರೀತಿಯಾಗಿ ನಾವು ಅದನ್ನ ಸಾಲ್ವ್ ಮಾಡಬೇಕನ್ನೋದನ್ನ ನಾನು ಈ ಕ್ಲಾಸ್ ನಲ್ಲಿ ಹೇಳ್ತಾ ಹೋಗ್ತೀನಿ. ನೋಡಿ, ಈಗ ಇದರಲ್ಲಿ 5 ಅನುಪಾತ 10 ಸಮಾನುಪಾತ x ಅನುಪಾತ 20. ಇದರಲ್ಲಿ x ನ ಬೆಲೆ ಕಂಡುಹಿಡಿಯಿರಿ ಅಂತ ಹೇಳೋಣ, ಹೌದಾ? x ನ ಬೆಲೆ ಎರಡು ವಿಧದಲ್ಲಿ ನಾವು ಕಂಡುಹಿಡಿಬಹುದು. ಒಂದು ಮಧ್ಯಪದಗಳ ಗುಣಲಬ್ಧ ಇಂಟು ಇಸ್ ಈಕ್ವಲ್ ಟು ಅಂತ್ಯಪದಗಳ ಗುಣಲಬ್ಧ ಅಂತಂದು ಒಂದು ಮೆಥಡ್ ಮಾಡಬಹುದು. ಇನ್ನೊಂದು ಮೆಥಡ್ ಏನಂತಂದ್ರೆ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೀನಿ. ನೋಡ್ರಿ, ಈಗ ಈ 5 ನೋಡ್ರಿ, ಈ ರೇಷಿಯೋ ಇದೆಲ್ಲ ಇದನ್ನ ಡಿವೈಡೆಡ್ ಬೈ ಅಂತ ಹೇಳಿ 5 5ಕ್ಕೆ 5 ಬರೀರಿ, 5 10ಕ್ಕೆ 10 ಬರೀರಿ. ನೋಡ್ರಿ, 5 10 ಆಯ್ತು, ಹೌದಾ? ಈ ಒಂದು ಯಾವುದು ಸಮಾನುಪಾತ ಇದೆಯಲ್ಲ ಅಂದ್ರೆ ಪ್ರಪೋರ್ಷನ್ ಇದೆಯಲ್ಲ ಅದನ್ನ ಈಸ್ ಈಕ್ವಲ್ ಟು ಅಂತ ಹೇಳ್ರಿ. ಮತ್ತೆ ಏನ್ ಮಾಡ್ರಿ, x ಈ ರೇಷಿಯೋನ ಡಿವೈಡೆಡ್ ಅಂತ ಹೇಳಿ 20ಕ್ಕೆ 20 ಬರ್ಬಿಡ್ರಿ. ಅರ್ಥಾಯ್ತ? ನಾವು ಯಾವ ಬೆಲೆಯನ್ನು ಕಂಡುಹಿಡಿಯಬೇಕಂತಂದ್ರೆ, ಈಗ x ನ ಬೆಲೆ ಕಂಡುಹಿಡಿಯಿರಿ ಅಂದಾಗ ನಾವು x ಅನ್ನ ಎಡಭಾಗದಲ್ಲಿ ತರೋಣ, ಓಕೆನಾ? x ಡಿವೈಡೆಡ್ ಬೈ 20 ಇಸ್ ಈಕ್ವಲ್ ಟು 5 ಡಿವೈಡೆಡ್ ಬೈ 10, ಹೌದಾ? ಇದನ್ನ ಈ ಭಿನ್ನರಾಶಿಯನ್ನು ಈ ಕಡೆ ತಂದಿನಿ, ಈ ಭಿನ್ನರಾಶಿಯನ್ನ ಬಲಭಾಗಕ್ಕೆ ಓದಿದ್ದೀನಿ, ಹೌದಾ? ಈಗ x ನ ಬೆಲೆ ಕಂಡುಹಿಡಿಯಿರಿ ಅಂದಾಗ x ಅನ್ನ ಹಂಗ ಇಟ್ಕೊಂಡು ಇಸ್ ಈಕ್ವಲ್ ಟು 5/10 ಬರೀತೀವಿ, ಹೌದಾ? ಈ 20 ಏನಾಗುತ್ತಂದ್ರೆ ಈ ಡಿವೈಡೆಡ್ ಇಸ್ ಈಕ್ವಲ್ ಟು ಹೋಗಿ ಏನಾಗುತ್ತಂದ್ರೆ ಇಂಟು ಆಗುತ್ತೆ, ಇಂಟು 20 ಅಂತ ಬರ್ತೀವಿ. ಅವಾಗ ನೋಡ್ರಿ, ಈಗ ಕಡ್ತಾ ಹೊಡಿಲಿ, ಕಡ್ತಾ ಉತ್ತನ 10 1 10 2 ಕ್ರಾಸ್ ಹೊಡೆದಿದ್ದೀನಿ ನಾನು, ಹೌದಾ? ಕ್ರಾಸ್ ಮಲ್ಟಿಪಲ್ ಮಾಡಿದ್ದೀನಿ ಅಂದ್ರೆ 2 1 ಸಾರಿ 10 1 10 2 ಅವಾಗ ಎಷ್ಟಾಯ್ತು? 5 2 10 ಅಂದ್ರೆ x is equal to ಎಷ್ಟು? 10 ಅಂತ ಕರಿತೀವಿ. ಈ ರೀತಿಯಾಗಿ ಏನಂತಂದ್ರೆ ನಾವು ಒಂದು ಮೆಥಡ್ ಅನ್ನ ನಾವು x ನ ಬೆಲೆಯನ್ನ ಕಂಡುಹಿಡಿತೀವಿ. ಇನ್ನೊಂದು ಮೆಥಡ್ ನೋಡ್ರಿ, ಇನ್ನೊಂದು ಮೆಥಡ್ ಯಾವ ರೀತಿ ಮಾಡ್ತೀವಿ ಅಂತಂದ್ರೆ, ನೋಡ್ರಿ, ಈಗ ಅಂತ್ಯಪದಗಳ ಮಧ್ಯಪದಗಳ ಗುಣಲಬ್ಧ ಅಂದ್ರೆ 10 ಇಂಟು x 10 ಇಂಟು x is equal to, ಹೌದಾ? ನೋಡ್ರಿ, ಈಗ ಎಷ್ಟು? 5 ಇಂಟು 20 5 ಇಂಟು 20. ಯಾವ ಬೆಲೆ ಕಂಡುಹಿಡಿಯಬೇಕು? ಈಗ x is equal to 5 ಇಂಟು 20 ಇಂಟು ಚೇಂಜ್ ಇಂಟು ಡಿವೈಡೆಡ್, ಹೌದಾ? ಈ ಇಂಟು ಇಸ್ ಈಕ್ವಲ್ ಟು ಏನಾಗುತ್ತೆ? ಡಿವೈಡೆಡ್ ಬೈ ಏನಾಗುತ್ತೆ? 10 ಆಗುತ್ತೆ. 10 1 10 2, ಹೌದಾ? ಈಗ ಎಷ್ಟಾಯ್ತು? 5 2 10, ಹೌದಾ? 5 2 10 ಅಂದ್ರೆ x is equal to ಎಷ್ಟಾಯ್ತು? 10, ಹೌದಾ? ಈ ರೀತಿಯಾಗಿ ಏನಂತಂದ್ರೆ ನಾವು ಅನುಪಾತ ಮತ್ತು ಸಮಾನುಪಾತದಲ್ಲಿ x ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತಂದ್ರೆ ಒಂದು ಈ ರೀತಿಯಾದ ಮೆಥಡ್ ಅನ್ನ ಮಾಡ್ತೀವಿ, ಇನ್ನೊಂದು ಏನಂತಂದ್ರೆ ಈ ರೀತಿಯಾದ ಒಂದು ಮೆಥಡ್ ಅನ್ನ ಮಾಡ್ತೀವಿ. ನಿಮ್ಮ ಪರೀಕ್ಷೆಯಲ್ಲಿ ಯಾವ ಮೆಥಡ್ ನಿಮಗೆ ಈಸಿ ಆಗುತ್ತಲ್ಲ ಆ ಮೆಥಡ್ ಅನ್ನು ನೀವು ಪರೀಕ್ಷೆಯಲ್ಲಿ ಮಾಡಬಹುದು. ಅರ್ಥ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಇದರಲ್ಲಿ ಎಷ್ಟು? ಇದು ಮೂರನೇ ಪದ ಅಂತಾನು ಕೇಳಬಹುದು, ಹೌದಾ? ಈ ಒಂದು ಅನುಪಾತದಲ್ಲಿ ಮೂರನೇ ಪದವನ್ನ ಕಂಡುಹಿಡಿಯಿರಿ, ಎರಡನೆಯ ಪದವನ್ನ ಕಂಡುಹಿಡಿಯಿರಿ, ಹೌದಾ? ಮೊದಲನೇ ಪದವನ್ನ ಕಂಡುಹಿಡಿಯಿರಿ, ನಾಲ್ಕನೇ ಪದವನ್ನ ಕಂಡುಹಿಡಿಯಿರಿ, ಅಥವಾ x ನ ಬೆಲೆ ಕಂಡುಹಿಡಿಯಿರಿ ಅಂತಂದು ಪರೀಕ್ಷೆಯಲ್ಲಿ ಕೇಳ್ತಾನೆ. ಇದನ್ನ ಏನಂತಂದ್ರೆ ನಾವು ಪರೀಕ್ಷೆಯಲ್ಲಿ 100% ಈ ಲೆಕ್ಕವನ್ನ ಮಾಡಿದ್ದೆ ಅಂತಂದ್ರೆ ನಮಗೆ 1 ಮಾರ್ಕ್ಸ್ ಬಂದೇ ಬರುತ್ತದೆ. ಹಾಗಾಗಿ ಏನಂದ್ರೆ ಈಗ ಮುಂದಿನ ಪ್ರಾಬ್ಲಮ್ಸ್ ಅನ್ನ ಮುಂದಿನ ಕ್ಲಾಸಸ್ ಅಲ್ಲಿ ನೋಡೋಣ. ಎಲ್ಲರಿಗೂ ಗುಡ್ ಲಕ್. ಕ್ಲಾಸ್ ನಲ್ಲಿ ಅನುಪಾತದ ಮೇಲೆ x ನ ಬೆಲೆಯನ್ನು ಹೇಗೆ ಕಂಡುಹಿಡಿಯಬೇಕು ಅನ್ನೋದನ್ನ ನಾವು ತಿಳ್ಕೊಂಡು ಬಂದಿವಿ. ವಿದ್ಯಾರ್ಥಿಗಳೇ, ಈಗ ಅನುಪಾತದ ಮೇಲೆ ಮತ್ತೊಂದು ಪ್ರಾಬ್ಲಮ್ ಅನ್ನ ಯಾವ ರೀತಿ ಕೇಳ್ತಾನೆ ಪರೀಕ್ಷೆಯಲ್ಲಿ ಅನ್ನೋದನ್ನ ನಾವು ನೋಡ್ತಾ ಬಿಡೋಣ. ಈ ರೀತಿ ಲೆಕ್ಕವನ್ನ ಕೊಟ್ಟಾಗ ಪರೀಕ್ಷೆಯಲ್ಲಿ ನಾವು ಯಾವ ರೀತಿಯಾಗಿ ಅರ್ಥ ಮಾಡ್ಕೋಬೇಕು, ಯಾವ ರೀತಿ ಹಚ್ಕೊಂಡು ನಾವು ಯಾವ ರೀತಿಯಾಗಿ ಲೆಕ್ಕ ಮಾಡಬೇಕು ಅನ್ನೋದನ್ನ ಈ ಕ್ಲಾಸ್ ನಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ನೋಡಿ, ಈಗ ಈ ಚೇತನನ ಜೊತೆಗೆ ಏನಂತಂದ್ರೆ ನಿಮಗೂ ಕೂಡ ಈ ಲೆಕ್ಕವನ್ನ ಅರ್ಥ ಮಾಡಿಸ್ತಾ ಹೋಗ್ತೀನಿ. ಯಾಕಂದ್ರೆ ಪರೀಕ್ಷೆಯಲ್ಲಿ ಇದನ್ನ 1 ಮಾರ್ಕ್ಸ್ಗೆ ಕೇಳ್ತಾನೆ. ಯಾವುದೇ ಎಕ್ಸಾಮ್ ನಲ್ಲಿ
ನವೋದಯ ಆಗಿರ್ಬೋದು, ಮೊರಾರ್ಜಿ ಆಗಿರ್ಬೋದು, ಸೈನಿಕ ಆಗಿರ್ಬೋದು, ಕಿತ್ತೂರು ಅಳಿಕೆ ಆಗಿರ್ಬೋದು, ಹೌದಾ, ಯಾವ್ದಾದ್ರೂ ಒಂದು ಪರೀಕ್ಷೆಯಲ್ಲಿ ಈ ಅನುಪಾತದ ಮೇಲೆ ಈ ರೀತಿಯಾದ ಲೆಕ್ಕವನ್ನ ಕೇಳ್ತಾನೆ. ಹಾಗಾಗಿ ಈ ಪ್ರಾಬ್ಲಮ್ ಅನ್ನ ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಏನಪ್ಪ ಚೇತನ್, ನಿಮಗೂ ಅರ್ಥ ಆಗ್ಬೇಕು ಮತ್ತು ನಿಮ್ ಫ್ರೆಂಡ್ಸ್ಗೂ ಅರ್ಥ ಆಗ್ಬೇಕು. ಆ ರೀತಿಯಾಗಿ ನಾನು ಹೇಳ್ತಾ ಹೋಗ್ತೀನಿ. ಈ ಲೆಕ್ಕವನ್ನ ಅರ್ಥ ಮಾಡ್ಕೋಬೇಕು. ಓಕೆನಾ? ನೆಕ್ಸ್ಟ್ ಇದ್ರ ಮೇಲೆ ಯಾವುದೇ ಪ್ರಾಬ್ಲಮ್ ಕೊಟ್ಟರು ನೀವು ಮಾಡ್ಲೇಬೇಕು. ಅರ್ಥ ಆಗುತ್ತಾ? ಯಾವುದು ಟಫ್ ಇರಲ್ಲ, ಎಲ್ಲ ಈಸಿ ಆದ ಲೆಕ್ಕ ಇರ್ತಾವ. ಸ್ವಲ್ಪ ನಾವು ಥಿಂಕ್ ಮಾಡಿ ಲೆಕ್ಕವನ್ನ ಮಾಡಿದ್ದಾದ್ರೆ 1 ಮಾರ್ಕ್ಸ್ ನಾವು ತೆಗೆದುಕೊಳ್ಬಹುದು. ಓಕೆನಾ? ಈಗ ನೋಡ್ರಿ, 100 ಲೀಟರ್ ಬೆರಕೆ ಹಾಲಿನಲ್ಲಿ, ನೋಡ್ರಿ ಒಂದು 100 ಲೀಟರ್ ಬೆರಕೆ ಹಾಲಿನಲ್ಲಿ ಅಂತಾರೆ. ನೋಡ್ರಿ, ಬೆರಕೆ ಅಂತಂದ್ರೆ ಏನು? ಮಿಕ್ಸ್. ಹೌದಾ? ಕಲಬೆರಕೆ ಮಾಡಿಬಿಟ್ಟಿರ್ತಾರೆ. ಅರ್ಥ ಆಗುತ್ತಾ? ಯಾವುದು ಕಲಬೆರಕೆ ಮಾಡ್ಯಾರ, ಯಾವುದು ಬೆರಕೆ ಮಾಡ್ಯಾರ ಅಂತಂದ್ರೆ ನೋಡ್ರಿ, ಹಾಲು ಮತ್ತು ನೀರು. ಹಾಲು ಮತ್ತು ನೀರು. ಈಗ ನಿಮ್ಮ ಮನೆಯಲ್ಲಿ ಪಕ್ಕದ ಮನೆಯಲ್ಲಿ ಹಾಲು ತರಕ ಹೋಗ್ತೀಯಪ್ಪ, ಬರೀ ಹಾಲನ್ನ ಕೊಡಲ್ಲ ಅವರು, ಅದ್ರ ಜೊತೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ಕೊಟ್ಟಿರ್ತಾರೆ. ಹೌದಾ? ಆ ರೀತಿ ಏನಂದ್ರೆ 100 ಲೀಟರ್ ಹಾಲಿನಲ್ಲಿ ಎಷ್ಟೈತಂತ ಬೆರಕೆ, ಹಾಲು ಮತ್ತು ನೀರಿನ ಪ್ರಮಾಣ ಅಂದ್ರೆ ಅನುಪಾತ ಎಷ್ಟೈತಂತ 2:3 ಇದ್ದರೆ ಹಾಲು ಎಷ್ಟು ಅಂತ ಕೇಳೋಣ. ಹೌದಾ? ಇಲ್ಲಿ ಎಷ್ಟು ಲೀಟರ್ ಹಾಲಿದೆ, ಎಷ್ಟು ಲೀಟರ್ ನೀರಿದೆ ಅಂತ ಕೇಳಿಲ್ಲ. ಇಲ್ಲಿ ಪ್ರಮಾಣವನ್ನ ಕೊಟ್ಟಿದ್ದಾನೆ, ಅನುಪಾತದಲ್ಲಿ ಕೊಟ್ಟಿದ್ದಾನೆ. ಅದನ್ನ ನಾವು ಏನ್ ಮಾಡ್ಬೇಕು, ಈಗ ಎಷ್ಟು ಲೀಟರ್ ನೀರಿದೆ, ಎಷ್ಟು ಲೀಟರ್ ಹಾಲಿದೆ ಅನ್ನೋದನ್ನ ನಾವು ಕಂಡುಹಿಡಬೇಕು. ಹೌದಾ? ಪ್ರಮಾಣ ಇದ್ದಿದ್ದನ್ನ ನಾವು ಲೀಟರ್, ಎಷ್ಟು ಲೀಟರ್ ಇದೆ, ಎಷ್ಟು ಲೀಟರ್ ಇದೆ ಅನ್ನೋದನ್ನ ಕಂಡುಹಿಡಬೇಕಾಗಿದೆ. ಹೌದಾ? ಈಗ ನೋಡ್ತಾ ಹೋಗೋಣ. ಈಗ ನೋಡ್ರಿ, ಈ ರೀತಿ ಕೊಟ್ಟಾಗ ನೋಡ್ರಿ ಯಾವ ರೀತಿ ಮಾಡ್ಬೇಕು. ಒಟ್ಟು ಏನಂದ್ರೆ ಬೆರಕೆ ಹಾಲು ಎಷ್ಟೈತಪ್ಪ, ಒಟ್ಟು ಬೆರಕೆ ಹಾಲು ಅಂತ ಬರ್ಕೋಬೇಕು. ಅಥವಾ ಒಟ್ಟು ಹಾಲು ಈಸ್ ಈಕ್ವಲ್ ಟು ಎಷ್ಟೈತಿ, 100 ಲೀಟರ್. ಅರ್ಥ ಆಯ್ತನಪ್ಪ? ಇದು ಬೆರಕೆ ಹಾಲು ಇದು. ಹೌದಾ? ಬೆರಕೆ ಹಾಲು ಎಷ್ಟೈತಿ, 100 ಲೀಟರ್ ಐತಿ. ಅದ್ರಾಗ 2 ಪ್ರಮಾಣ ಅಂದ್ರೆ ಎಷ್ಟು? 2 ಪ್ರಮಾಣ ಯಾವುದು? ಹಾಲು. 3 ಪ್ರಮಾಣ ಯಾವುದು? ನೀರು. ಈಗ 2 ಪ್ರಮಾಣ ಹಾಲು ಐತಂದ್ರೆ ಎಷ್ಟು ಲೀಟರ್ ಹಾಲು ಐತೆ ಅನ್ನೋದನ್ನ ನಾವು ಕಂಡುಹಿಡ್ಕೋಬೇಕಂತಂದ್ರೆ ನೋಡ್ರಿ, ಇದ್ರ ಜೊತೆ ಈ ಅನುಪಾತಗಳ ಮೊತ್ತ ಎಷ್ಟು ಅನ್ನೋದನ್ನ ಕಂಡುಹಿಡ್ಕೋಬೇಕು. ನೋಡ್ರಿ, ಈಗ ಅನುಪಾತಗಳ ಮೊತ್ತ 2 + 3 = ಎಷ್ಟಾದಪ್ಪ? 5 ಆಯ್ತು. ಅಂದ್ರೆ 2 ಪ್ರಮಾಣ ಹಾಲು, 3 ಪ್ರಮಾಣ ನೀರು, ಎಷ್ಟು ಪ್ರಮಾಣ ಅಂತ ಟೋಟಲ್? 5 ಪ್ರಮಾಣ. 5 ಪ್ರಮಾಣ ಅಂತಂದ್ರೆ ಎಷ್ಟು? 5 ಪ್ರಮಾಣ ಅಂದ್ರೆ ಎಷ್ಟು? 100 ಲೀಟರ್. ಅರ್ಥ ಆಗುತ್ತಾ ಪಾಯಿಂಟ್? ಅಂದ್ರೆ 100 ಲೀಟರ್ ಅಂದ್ರೆ ಎಷ್ಟು? 5 ಪ್ರಮಾಣ. ಈ 100 ಲೀಟರ್ ನಲ್ಲಿ 2 ಪ್ರಮಾಣ ಅಂದ್ರೆ ಎಷ್ಟು, 100 ಲೀಟರ್ ಅಲ್ಲಿ 5 ಪ್ರಮಾಣ ಅಂದ್ರೆ ಎಷ್ಟು ಅನ್ನೋದನ್ನ ನಾವು ಕಂಡುಹಿಡ್ಕೋಬೇಕು. ಹೌದಾ? 3 ಪ್ರಮಾಣ ಅಂದ್ರೆ ಎಷ್ಟು ಅನ್ನೋದನ್ನ ನಾವು ಕಂಡುಹಿಡ್ಕೋಬೇಕು. 5 ಪ್ರಮಾಣ ಅಂದ್ರೆ ಎಷ್ಟು? 100 ಲೀಟರ್. ಹಾಗಾದ್ರೆ 2 ಪ್ರಮಾಣ ಅಂದ್ರೆ ಏನು? ಹಾಲು. ಈಗ ಹಾಲನ್ನ ಎಷ್ಟು ಲೀಟರ್ ಹಾಲು ಐತೆ ಅನ್ನೋದನ್ನ ಕಂಡುಹಿಡಿಬೇಕಂತಂದ್ರೆ ಫಸ್ಟ್ ನಾವು ಏನ್ ಮಾಡ್ಕೋಬೇಕು? ಹಾಲು ಅಂತ ಬರ್ಕೋಬೇಕು. ಹಾಲು ಅಂತ ಈಸ್ ಈಕ್ವಲ್ ಟು ಇದೆ. ಈಗ ನೋಡ್ರಿ, ಒಟ್ಟು ಎಷ್ಟು ಪ್ರಮಾಣ ಇದೆ? 5 ಪ್ರಮಾಣ ಇದೆ, ಎರಡು ಸೇರಿ. ಯಾವುದು? ಹಾಲು ಮತ್ತು ನೀರು ಎರಡು ಸೇರಿ ಎಷ್ಟು ಪ್ರಮಾಣ ಇದೆ? 5 ಪ್ರಮಾಣ ಇದೆ. ಹೌದಾ? ಈ 5 ಪ್ರಮಾಣದಲ್ಲಿ ಹಾಲು ಎಷ್ಟಿದೆ? 2 ಪ್ರಮಾಣ. ಅರ್ಥ ಆಗುತ್ತಾ? 2 ಪ್ರಮಾಣ ಅಂತಂದ್ರೆ ಈಗ 100, ಈ 100 ಬರ್ಕೊಂಡ್ಬಿಡೋದು. ಹೌದಾ? 100 ಬರ್ಕೊಂಡ್ಬಿಡೋದು. ಅರ್ಥ ಆಗುತ್ತಾ? ಈಗ ನೋಡ್ರಿ, 5 1 5 ಎಷ್ಟೇ? 5 2 3 1 0, 2 2 4 3 1 0. ಎಷ್ಟು ಲೀಟರ್ ಸಿಕ್ಕಪ್ಪ? 40 ಲೀಟರ್. 40 ಲೀಟರ್ ಏನಿದು? ಹಾಲು. 40 ಲೀಟರ್ ಏನಿದು? ಹಾಲು. 40 ಲೀಟರ್ ಅಂತಂದ್ರೆ ಎಷ್ಟು ಪ್ರಮಾಣ? 2 ಪ್ರಮಾಣ. ಗೊತ್ತಿರಬೇಕು. ಹಾಗಾದರೆ ಸರ್ ನೀರು ಎಷ್ಟಿದೆ? ನೀರಂದ್ರೆ ಈಸಿಯಾಗಿ ಕಂಡುಹಿಡ್ಕೋಬಹುದಾ? ಈ 100 ಲೀಟರ್ ನೊಳಗ 40 ಲೀಟರ್ ಕಳೆದ್ರೆ ಎಷ್ಟು ಸಿಕ್ತು ನಮ್ಗ? 60 ಲೀಟರ್. ಅಲ್ವಾ? 60 ಲೀಟರ್ ಏನಿದು? ನೀರು. ಆಗ ಈ ಕಳೆಯದೆ ಮಾಡೋದು ಹೆಂಗಪ್ಪ ಅಂತಂದ್ರೆ ಬೇಕಾದ್ರೆ ನೀರು ಅಂತ ಬರ್ಕೊಳ್ಳಿ. ಈಗ ಹಾಲು ಎಷ್ಟೈತೆ ಅಂದ್ರು ಹಾಲನ್ನ ಕಂಡುಹಿಡಿದ್ರಿ. ಎಷ್ಟು? 40 ಲೀಟರ್. ಈಗ ನೀರಿಂದ ಕಂಡುಹಿಡಿದ್ರಿ ಸರ್ ಅಂತಂದ್ರೆ ನೋಡ್ರಿ, ಈಗ ಎಷ್ಟು ಲೀಟರ್ ಬರ್ಬೇಕು ನಮ್ಗ? 60 ಲೀಟರ್. ನೀರು ಈಸ್ ಈಕ್ವಲ್ ಟು, ಹೌದಾ? ನೀರು ಈಸ್ ಈಕ್ವಲ್ ಟು ಬಟ್ ಎಷ್ಟು ಪ್ರಮಾಣ? ಟೋಟಲ್ ಎಷ್ಟೈತಿ? 5 ಪ್ರಮಾಣ. 5 ಪ್ರಮಾಣದಲ್ಲಿ ನೀರಿನ ಪ್ರಮಾಣ ಎಷ್ಟಿದೆ? 3. ಹೌದಾ? 3 ಇಂಟು 100 ಮಾಡ್ಕೊಂಡ್ಬರ್ಬೇಕು. ಅರ್ಥ ಆಯ್ತಪ್ಪ? 5 1 5 2 3 1 0, 3 2 6 3 1 0 ಸಿಕ್ತಾ? 60 ಲೀಟರ್. ಅರ್ಥ ಆಯ್ತಾ? ಅಂದ್ರೆ ನೀರು ಕೂಡ ನೀರು ಎಷ್ಟಿದೆ? 60 ಲೀಟರ್ ಇದೆ. ಈ 60 ಮತ್ತು 40 ಕೂಡಿಸಿದ್ರೆ ಟೋಟಲ್ ಎಷ್ಟು ಬಂತು? 100 ಲೀಟರ್. ಅಂದ್ರೆ ನಾವು ಮಾಡಿದಂತ ಲೆಕ್ಕ ಏನಿದೆ ಅಂದ್ರೆ 100% ಸರಿ ಇದೆ ಅಂತ. ಅರ್ಥ ಆಯ್ತೇನಪ್ಪ? ಈ ರೀತಿಯಾಗಿ ಅಲ್ಲಿ ನೀರನ್ನಾದ್ರೂ ಕೇಳಿರ್ಲಿ, ಹಾಲನ್ನಾದ್ರೂ ಕೇಳಿರ್ಲಿ, ಅಥವಾ ಎರಡನ್ನಾದ್ರೂ ಕೇಳಿರ್ಲಿ,
ಅದ ಯಾವುದು ಕೇಳಿದ್ರು ನಮಗೆ ಈ ತರದ ಲೆಕ್ಕವನ್ನ ಈ ರೀತಿಯಾಗಿ ನಾವು ಮಾಡೋದನ್ನ ಕಲ್ಕೋಬೇಕು. 1 ಮಾರ್ಕ್ಸ್ ಪರೀಕ್ಷೆಯಲ್ಲಿ 100% ಕೇಳೇ ಕೇಳ್ತಾನೆ. ಇದನ್ನ ನಾವು ಏನಂತಂದ್ರೆ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು. ಅರ್ಥ ಆಗುತ್ತೇನಪ್ಪ? ನಿಮ್ಮ ಪರೀಕ್ಷೆಯಲ್ಲೇ ಆಗದಿದ್ರು ಕೂಡ ಮುಂದಿನ ಕ್ಲಾಸಸ್ ನಲ್ಲಿ ಇದನ್ನ ಲೆಕ್ಕವನ್ನ ಕೇಳೇ ಕೇಳ್ತಾರೆ. ಅರ್ಥ ಆಗುತ್ತಾ? ಅನುಪಾತದಲ್ಲಿ ಈ ರೀತಿಯಾದಂತಹ ಲೆಕ್ಕಗಳನ್ನು ಕೂಡ ನಾವು ಕಲಿಬೇಕಾಗುತ್ತೆ. ಹಾಗಾದ್ರೆ ಮುಂದಿನ ಕ್ಲಾಸಸ್ ನಲ್ಲಿ ಇದ್ರ ಮೇಲೆ ಮುಂದಿನ ಲೆಕ್ಕವನ್ನು ನಾವು ನೋಡ್ತಾ ಹೋಗೋಣ. ಹಾಗಾದ್ರೆ ಎಲ್ಲರಿಗೂ ಗುಡ್ ಲಕ್.